ವೀಕ್ಷಕರೇ, ಬೆಳಗ್ಗೆಯಿಂದ ಏನೇನಾಯ್ತು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಕೆಲವು ಹೆಣ್ಣು ಮಕ್ಕಳು ಮಾತಾಡಿದ್ದು ನಾನು ನಿಜಕ್ಕೂ ಶಾಕ್ ಇಂದ ನೋಡ್ತಾ ಇದ್ದೆ. ಅಮ್ಮನ್ನ ಕೂರಿಸ್ಕೊಂಡು ಸಿನಿಮಾ ಬಗ್ಗೆ, ಅಮ್ಮ ಹೋದ್ಮೇಲೆ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಇದು ಯೂಶುವಲ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳಿಂದ ಇಂಥ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾನೆ ಇದೆ. ನಾವು ಆಗಿಂದಾಗೆ ಕೇಳ್ತಾ ಇದ್ದೀವಿ. ಆದರೆ ಕವರ್ ಸ್ಟೋರಿಯ ತಂಡ 6 ತಿಂಗಳು ಇದರ ಕಾರ್ಯಾಚರಣೆ ನಡೆಸಿದೆ. 6 ತಿಂಗಳ ಕಾರ್ಯಾಚರಣೆ ನಡೆಸಿ ಇವತ್ತು ಈ ವಿಜುವಲ್ ಸಮೇತ, ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕವರ್ ಸ್ಟೋರಿ ತಂಡದ ಮುಖ್ಯಸ್ಥ ರವಿಕುಮಾರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರವಿ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕಾರ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿರ್ಮಾಪಕಿ, ನಿರ್ದೇಶಕಿ ರೂಪಾ ಅಯ್ಯರ್ ನಮ್ಮ ಜೊತೆ ಇದ್ದಾರೆ. ರೂಪಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ NM ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಜಿ ಸಂಸದೆ ಡಾಕ್ಟರ್ ತೇಜಸ್ವಿನಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ತೇಜಸ್ವಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿನಿಮಾ ಇಂಡಸ್ಟ್ರಿ ಮತ್ತು ಮಹಿಳಾ ಮಣಿಗಳ ಜೊತೆಗೆ ಇವತ್ತಿನ ನಾವು ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ಬಟ್ ನಮ್ಮ ಗಣ್ಯ ಅತಿಥಿಗಳ ಜೊತೆ ನಾವು ಚರ್ಚೆ ಆರಂಭಿಸೋದಕ್ಕೆ ಮುಂಚೆ ಶ್ವೇತಾ, ರವಿಕುಮಾರ್ ಅವರಿಂದ ನಾವು ಶುರು ಮಾಡೋಣ. ರವಿ, ಫ್ಯಾಂಟಾಸ್ಟಿಕ್ ವರ್ಕ್. ಯಾಕೆಂದ್ರೆ ಒಂದು ರಹಸ್ಯ ಕಾರ್ಯಾಚರಣೆಯ ಸಾಧಕ ಬಾಧಕಗಳೇನು, ಅದರ ತೊಡಕುಗಳೇನು, ಅದರ ಹಿಂಸೆ ಏನು, ಅದರ ಥ್ರೆಟ್ ಏನು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದು. ಅದರಲ್ಲಿ 6 ತಿಂಗಳ ಕಾಲ ಇದನ್ನ ನಡೆಸಿದಿರಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಈಗ ಬರ್ತಾ ಇರೋ ರಿಯಾಕ್ಷನ್, ವೆರಿ ಶಾರ್ಟ್ ಆಗಿ. ನಾವು ಗಣ್ಯರನ್ನ ಮಾತಾಡಿಸ್ತೀನಿ, ವಾಪಸ್ ನಿಮಗೆ ಬರ್ತೀನಿ. ಯುವರ್ ಫಸ್ಟ್ ರಿಯಾಕ್ಷನ್. ಅಂದರೆ ಈ ಆಂಧ್ರದಲ್ಲಿ ಮತ್ತು ಕೇರಳದಲ್ಲಿ ಜಾಸ್ತಿ ಕ್ಯಾಸ್ಟಿಂಗ್ ಕೋರ್ಸ್ ಎಲ್ಲ ನಡೀತಾ ಇರೋದು. ನಾವು ಪೇಪರ್ ಗೀಪರೆಲ್ಲ ನೋಡ್ತಾ ಇರ್ತೀವಿ. ನಮ್ಗೆ ಅನಿಸುತ್ತೆ ಸ್ಯಾಂಡಲ್ವುಡ್ಡಲ್ಲಿ ಯಾಕೆ ಈ ವಿಚಾರ ಚರ್ಚೆ ಆಗಲ್ಲ ಜಾಸ್ತಿ ಅಂತ. ಒಂದು 5 ರಿಂದ 6 ವರ್ಷದ ಹಿಂದೆ ಒಬ್ಬ ಖ್ಯಾತ ನಟ ಮತ್ತು ನಟಿದು ಕೂಡ ಇಶ್ಯೂ ಆಯಿತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಒಂದು ನಟ ಚೇತನ್ ಕೂಡ ಒಂದು ಮೆಮೊರಂಡಮ್ ಎಲ್ಲ ಕೊಟ್ಟು ಒಂದು ಕಮಿಟಿ ಮಾಡಿ ಅಂತ ಇದು ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಇಶ್ಯೂ ಆಯಿತು. ಅದಾದಮೇಲೆ ಮತ್ತೆ ಅದು ಏನಾಯಿತು, ಏನು ಎತ್ತ ಅಂತ ಏನೋ ಇದು ಗೊತ್ತಾಗಲೇ ಇಲ್ಲ. ಸೊ ಈ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ಮಾಹಿತಿ ಬರುತ್ತೆ. ಒಬ್ಬ ಡೈರೆಕ್ಟರು ಮತ್ತು ಒಬ್ಬ ಪ್ರೊಡ್ಯೂಸರು ನಮಗೆ ಯಾವುದೋ ಒಂದು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಇದರಲ್ಲಿದ್ದಾಗ ಸಿಗ್ತಾರೆ. ಸಿಕ್ಕಂಥ ಸಂದರ್ಭದಲ್ಲಿ ಕಾಸ್ಟಿಂಗ್ ಕೋಚ್ ಕಾಮನ್ ಸರ್, ನಾನು ಮಾಡಿರೋ ಸಿನಿಮಾದಲ್ಲೂ ಕೂಡ 15 ನಾನೇ ಕರ್ಕೊಂಡೋಗಿದ್ದೀನಿ ಅಂತ ಮಾತಾಡ್ತಾರೆ. ಲಿಟ್ರಲಿ ಐ ವಾಸ್ ಶಾಕ್. ನಿಜ ನಾನು ತಂದೆ, ನಾನು ಅದನ್ನೇನು ದಾಖಲಾತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸರಿ ಆಯಿತು ಅಂತೇಳಿ ಈ ವಿಚಾರವನ್ನು ಅಜಿತ್ ಸರ್ ಗಮನಕ್ಕೆ ತಗೊಂಬಂದೆ. ಓಕೆ, ಪ್ರೊಸೀಡ್ ಅಂತ ಅಪ್ರೂವಲ್ ಮಾಡಿದ್ರು. ಸರಿ ಅಂತ ಒಂದು ಟೀಮ್ ರೆಡಿ ಮಾಡಿಕೊಂಡು, ನಾವು ಪ್ರೊಡ್ಯೂಸರ್ ಥರ ನಮ್ಮ ಹತ್ರ ದುಡ್ಡಿದೆ ಬಟ್ ನೇಮ್ ಇಲ್ಲ, ನಮಗೆ ನೇಮ್ ಬೇಕು ಅಂದರೆ ವಿತಿನ್ ಶಾರ್ಟ್ ಪೀರಿಯಡ್ ಅಂದರೆ ಅದು ಪಾಲಿಟಿಕ್ಸ್ ಆರ್ ಸಿನಿಮಾ. ಓಕೆ, ವಾಪಸ್ ಬರ್ತೀನಿ ರವಿ. ಅದಾದ್ಮೇಲೆ ಏನೇನಾಯ್ತು ಅಂತ. ಆ್ಯಂಡ್ ಹೆಣ್ಣುಮಕ್ಕಳು ನಿಮ್ಮ ಜೊತೆ ಕೂತು ಡೈರೆಕ್ಟಾಗಿ ಮಾತಾಡಿದ್ದಾರೆ. ವೀಕ್ಷಕರೇ, ಒಂದಂತೂ ಖಚಿತ, ನಮ್ಮ ಉದ್ದೇಶ ಯಾರದ್ದೋ ಮಾನಹಾನಿ ಮಾಡೋದಲ್ಲ, ಯಾರದ್ದೂ ಮಾನಹಾನಿ ಮಾಡೋದಲ್ಲ. ಹಾಗಾದ್ರೆ ಗಂಡು ಮಕ್ಕಳ ಫೇಸ್ ನೀವು ರಿವೀಲ್ ಮಾಡಿದ್ರಿ ಅಂತ ಕೇಳಿದ್ರೆ, ನೀವು ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ಕರೆಸ್ಕೊಳ್ತಿದ್ರಿ, ಅದು ಸ್ಪಷ್ಟ. ಅಲ್ಲಿ ಡೈರೆಕ್ಟರ್ ಆಗಬೇಕು ಅಂದರೆ 100 ದಾರಿಗಳಿವೆ. ಅಡ್ಡದಾರಿ ಬಿದ್ದೇ ಡೈರೆಕ್ಟರ್ ಆಗಬೇಕು ಅನ್ನೋ ಹುಚ್ಚು ನಿಮಗಿದ್ರೆ ಆ ಹುಚ್ಚು ಬಿಡಿಸೋದಕ್ಕೆ ನಾವು ರೆಡಿ ಆಗಿದ್ದೀವಿ. ನಾವು ಚರ್ಚೆ ಆರಂಭಿಸ್ತಾ ಇದ್ದೀವಿ ತೇಜಸ್ವಿನಿ ಗೌಡ ಅವರಿಂದ. ತೇಜಸ್ವಿನಿ ಅವರೇ, ನೀವು ಒಬ್ಬ ನಿರೂಪಕಿಯಾಗಿಯೂ ಕೂಡ ರಾಜ್ಯದಲ್ಲಿ ಪ್ರಸಿದ್ಧರಾದವರು. ಹೆಣ್ಣು ಮಕ್ಕಳ ಕಷ್ಟ ನಷ್ಟಗಳೇನು ಅಂತ ನೋಡಿದ್ದೀರಾ, ಸಂಸದರಾಗಿ ಕಷ್ಟ ನಷ್ಟಗಳನ್ನು ನೀವು ನೋಡಿದ್ದೀರಾ, ಜನರ ನಡುವಿಗೆ ಹೋಗಿ ಆ ಹೆಣ್ಣು ಮಕ್ಕಳ ಕಷ್ಟ ನಷ್ಟಗಳೇನು ನೋಡಿದ್ದೀರಾ, ಕೆಲಸದ ಜಾಗದಲ್ಲಿ ಕಷ್ಟ ನಷ್ಟಗಳೇನು ನೋಡಿದ್ದೀರಾ. ಇವತ್ತು ಕಾಸ್ಟಿಂಗ್ ಕೌಚ್ ಹೆಂಗೆ ನಡೀತಾ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀವಿ. ಹೆಣ್ಣು ಮಕ್ಕಳು ಕ್ಲಿಯರ್ ಆಗಿ ಹೇಳ್ತಾರೆ, ಕಮಿಟ್ಮೆಂಟ್ಗೆ ಒಪ್ಪಿಲ್ಲ ಅಂದರೆ ಕೆಲಸ ಸಿಗಲ್ಲ ಸರ್. 1 ವರ್ಷ 2 ವರ್ಷ ಕೆಲಸ ಇಲ್ಲದೆ ಮನೇಲಿ ಕೂತಿದ್ದೀವಿ ನಾವು, ಕಮಿಟ್ಮೆಂಟ್ಗೆ ಒಪ್ಪದ ಮೇಲೆ ಸಿಕ್ಕಿದೆ ಅಂತ. ಭವನ ಅತ್ಯಂತ ನೋವು ಮತ್ತು ಸಿಟ್ಟು 2 ಮನಸ್ಥಿತಿಯಲ್ಲಿ ನಾನಿವತ್ತು ಈ ಡಿಬೇಟಲ್ಲಿ ಭಾಗವಹಿಸ್ತಾ ಇದ್ದೀನಿ. ಬೆಳಗ್ಗೆ ನಾನು ವಿಧಾನಸೌಧದಲ್ಲಿ, ವಿಕಾಸ್ ಸೌಧದಲ್ಲಿ ಏನೋ ಒಂದು ಅರ್ಜೆಂಟಲ್ಲಿ ನಾನೊಂದು ಶಾಲೆ ದತ್ತು ತಗೊಂಡಿದ್ದೆ. ಅದಕ್ಕೊಂದು ಇಂಗ್ಲೀಷ್ ಮೀಡಿಯಂ ಕೊಡ್ತಿವತ್ತು ನಮ್ಮ ಸರ್ಕಾರ. ಮಧು ಬಂಗಾರಪ್ಪನವ್ರಿಗೆ ಮತ್ತು ನಮ್ಮ ಸೆಕ್ರೆಟರಿ ರಶ್ಮಿ ಮೇಡಮ್ ಅವರಿಗೆ ಕೊನೆ ಆರ್ಡರ್ ಒಂದು ಬಾಕಿ ಇತ್ತು. ಆ ದಿಕ್ಕಿನಲ್ಲಿ ಓಡ್ತಾ ಇದ್ದೆ ನಾನು. ನಮ್ಮ ಸೀನಿಯರ್ ರಿಪೋರ್ಟರ್ ಆನಂದ್ ಬೈದಿನ್ ಬಂದು ಈ ಥರ ಸುವರ್ಣ TV ತುಂಬ ಕಷ್ಟಪಟ್ಟಿದ್ದೊಂದು ಮಾಡಿದ್ದೀವಿ ಮೇಡಮ್ ಅಂತ ಹೇಳಿದಾಗ, ಒಬ್ಬ ಮಹಿಳೆಯಾಗಿ ಮತ್ತು ಸಮಾಜದಲ್ಲಿ ಜವಾಬ್ದಾರಿ ಇರುವಂತಹ ಒಂದು ವ್ಯಕ್ತಿಯಾಗಿ ನಾನು ಇದಕ್ಕೆ ರಿಯಾಕ್ಷನ್ ಮಾಡಬೇಕು ಅಂತೇಳಿ ಮಾರ್ನಿಂಗ್ ತಮ್ಮ ಚಾನಲ್ಗೆ ರಿಯಾಕ್ಷನ್ ಕೊಟ್ಟೆ. ಆಮೇಲೆ ನಮ್ಮ ಸಿಬ್ಬಂದಿ ಕರೆದ ತಕ್ಷಣ ನಾನು ಈ ಡಿಬೇಟಿಗೆ ಬಂದೆ. ನಾನು ಇದನ್ನು ಕ್ಯಾನ್ಸಲ್ ಮಾಡಿ. ಒಂದು ಕಾಲ ಇತ್ತು, ಆರತಿ, ಭಾರತಿ, ಮಂಜುಳ, ಕಲ್ಪರ, ಚಂದ್ರಕಲಾ ಎಲ್ಲ ಈ ಮೇರು ತಾರೆಯರು, ಮಿನುಗು ತಾರೆಯರ ಹೆಸರಿನ ಮೇಲೆ ಒಂದು ಸಿನಿಮಾ ಓಡ್ತಾ ಇತ್ತು. ಅಂತಹ ಒಂದು ದಿಗ್ಗಜರು, ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೇರಿಸಿದಂತಹ ಅನೇಕ ಅಭಿನೇತ್ರಿಯರು, ಕಲಾ ಶಾರದೆ ಅಂತ ಬಿರುದನ್ನು ಅನೇಕರು ಇಲ್ಲ ಇವತ್ತು.
ಅಂತಹ ಒಂದು ಈ ಚಂದನವನ ಅಂತ ಕರೆದುಕೊಂಡಂಥ, ಗಂಧದ ಗುಡಿ ಅಂತ ಕರೆದುಕೊಂಡಂಥ ಚಿತ್ರರಂಗ ದೊಡ್ಡ ತೊಳಲಾಟದಲ್ಲಿದೆ. ಇವತ್ತು ವಿಶ್ವ ಮಾರುಕಟ್ಟೆಯಲ್ಲಿ ಫೈಟ್ ಮಾಡಬೇಕು, ಕನ್ನಡ ಭಾಷೆ ಉಳಿಬೇಕು, ಲಿಪಿ ಉಳಿಬೇಕು, ಉತ್ತಮ ಚಿತ್ರಗಳು ಗೆಲ್ಲಬೇಕು ಅನ್ನುವಂಥ ಅನೇಕ ತೊಂದರೆಗಳ ನಡುವೆ ಎಷ್ಟೋ ಸಾರಿ ಒಂದು ಸಿನಿಮಾ ಪ್ರೋಮಗೆ ಎಷ್ಟು ಚರ್ಚೆಗಳು ನಡೆಸಿ ತಾವೆಲ್ಲರೂ ಕೂಡ ಉತ್ತಮ ಕಲಾವಿದರನ್ನ ಗುರುತಿಸ್ಬೇಕು, ಕತೆಗಳನ್ನ ಗುರುತಿಸ್ಬೇಕು, ಈ ಟೆಕ್ನಾಲಜಿಯಲ್ಲಿ ನರಳುತ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಕಾಲ ಇತ್ತು, ತಾವು ಉಲ್ಲೇಖ ಮಾಡಿದಿರಿ, ಮನೆ ಮಠ ಮರಿ ಹುಚ್ಚು ಅಂದ್ರೆ ಕನ್ನಡದ ಸೇವೆ ಮಾಡಬೇಕು. ಈಗ ದ್ವಾರಕೇಶ್ ಅವರ ಕಥೆ, ನಿರ್ದೇಶಕರು ನಿರ್ಮಾಪಕರು ಇವತ್ತಿಗೂ ಇದ್ದಾರೆ. ಖಂಡಿತ ಖಂಡಿತ. ಅಂದ್ರೆ ಅದೊಂದು ಕಲಾ ಸೇವೆ ಅಂತ ಬರ್ತಿದ್ದ ಕಾಲಕ್ಕೂ ಇವತ್ತು ಯಾವುದೋ ಒಂದು ದುಡ್ಡು ಬರುತ್ತೆ ಎಲ್ಲಿಂದನೋ, ಅದಕ್ಕೇನಿಲ್ಲ, ಎಥಿಕ್ಸ್ ಇಲ್ಲ, ಜವಾಬ್ದಾರಿ ಇಲ್ಲ, ಏನ್ ಹೇಳ್ಬೇಕು, ಶರೀರ ಮತ್ತು ಶಾರೀರದ ನಡುವೆ, ಶಾರೀರದಿಂದಲೇ, ಕಲೆಯಿಂದ, ಅಭಿನಯದಿಂದ ಒಂದು ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟು ಸಮಾಜದ ಪರಿವರ್ತನೆಗೆ ಕಾರಣರಾಗಬೇಕಾದಂತವ್ರು ತಮ್ಮ ಪ್ರತಿಭೆಯಿಂದ ಇವತ್ತು ಶಾರೀರ ಎರಡನೇದು, ಶರೀರ ಮೊದಲನೇದು ಅಂತ ಹೇಳೋ ಮಟ್ಟಕ್ಕೆ ಬರೋದಾದ್ರೆ ರೈಟ್ಲಿ ಸೆಡ್. ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.